ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೋತೀನಿ. ನೋಡಿ, ಇವತ್ತು ನನಗೆ ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಪಾರ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕು, ಬೋಟ್ ನೆಕ್ದು ಈ ರೀತಿ ಶೇಪ್, ಡೀಪ್ ಶೇಪ್ ನೋಡಿ, ಈ ರೀತಿ ಬರುತ್ತೆ. ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ನೆಕ್ ವೆಡ್ ತೊಗೊಂಡಿದ್ದೀನಿ 4 ಇಂಚಸ್ಸು, ನೆಕ್ ಡೀಪ್ ತೊಗೊಂಡಿದ್ದೀನಿ 3.5 ಇಂಚಸ್ಸು. ಮತ್ತು ನಾನಿಲ್ಲಿ ಈ ಒಂದು ಓವೆಲ್ ಶೇಪ್ ಇದೆಯಲ್ಲ, ಈ ಓವೆಲ್ ಶೇಪ್ ಡೀಪ್ನ 6.5 ತೊಗೊಂಡಿದ್ದೀನಿ. ಈ ರೀತಿ ಫಸ್ಟು ಶೇಪ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡಿದ್ದಾದಮೇಲೆ ನಾನು ಶೋಲ್ಡ್ರು 1/2 ಇಂಚ್ ಡೌನ್ ಮಾಡಿದ್ದೆ, ಸೊ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಓಪನ್ ಮಾಡಿ ನೋಡ್ರಿ, ನಮಗೆ ಈ ರೀತಿಯಾಗಿ ನಮಗೆ ಬ್ಯಾಕ್ ಪಾರ್ಟು ಈ ರೀತಿ ಬರುತ್ತೆ. ಈಗ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಈಗಾಗಲೇ ನಾನು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಗೋಲ್ಡನ್ ಕ್ಲಾತಲ್ಲಿ, ಸೊ ಅದನ್ನು 1/4 ಇಂಚ್ ಮಾರ್ಜಿನಲ್ಲಿ ಲೈನಿಂಗ್ಗೆ ನಾನು ಅಟ್ಯಾಚ್ ಮಾಡ್ತೀನಿ ಈ ರೀತಿಯಾಗಿ. ಈ ಒಂದು ಕಟ್ಟಿಂಗ್ ವಿಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಸೊ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೋಡಿ, ಈ ಥರ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ಬಟ್ಟೆ ಟರ್ನ್ ಅನ್ನೋದು ಆಗುತ್ತೆ. ನೋಡಿ, ಈ ಥರ ಕರ್ವ್ ಇರುತ್ತಲ್ಲ, ಇಲ್ಲಿ ಟರ್ನಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮಗೆ ಕರ್ವ್ ಅನ್ನೋದು ಬರುತ್ತೆ. ಈ ರೀತಿ ಟರ್ನಿಂಗ್ ತಗೊಂಡು ನೀವು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ. ನೋಡಿ, ಅಲ್ಲಿ ಶಾರ್ಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಶೇಪ್ ಅನ್ನೋದು. ಸೊ ಇದ್ರದ್ದು ನಾನು ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಮತ್ತು ಫ್ರಂಟ್ ಪಾರ್ಟ್ದು ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟು ಪ್ರಿನ್ಸಸ್ ಕಟ್ಟು, ಬ್ಯಾಕ್ ಹುಕ್ಕಿಟ್ಟು ಈ ಒಂದು ಬ್ಲೌಸ್ನ ನಾನು ರೆಡಿ ಮಾಡಿದ್ದು. ಸೊ ಇದ್ರದ್ದು ಫ್ರಂಟ್ ಪಾರ್ಟು ಅಷ್ಟೇ ಸೂಪರಾಗಿ ಬಂದಿದೆ, ಫಿನಿಶಿಂಗ್ ಎಲ್ಲ. ಸೊ ಒಂದು ಸಲ ಚೆಕ್ ಮಾಡಿ ನೋಡಿ. ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನಲ್ಲಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಂಡು ಪೈಪಿಂಗ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀವು ಕಟ್ ಮಾರ್ಕ್ಸ್ ಇಟ್ಕೊಂಡಿಲ್ಲ ಅಂದರೆ ನಿಮಗೆ ಕ್ಲಾತ್ ನೀಟಾಗಿ ಟರ್ನ್ ಆಗಲ್ಲ. ಸೊ ಹಾಗಾಗಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನೀವು ಬಟ್ಟೆ ಈ ಒಂದು ಪೈಪಿಂಗ್ನ ಲೈನಿಂಗಿಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ನನಗೀಗ ಪೈಪಿಂಗು ಸ್ಟಿಚಿಂಗ್ ಮಾಡ್ಕೊಂಡಿದ್ದು ಆಯಿತು. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ. ಈ ಒಂದು ಲೈನಿಂಗ್ ನಾವು ಪೈಪಿಂಗ್ ಅಟ್ಯಾಚ್ ಮಾಡಿದ್ವಲ್ಲ, ಅದನ್ನು ಉಲ್ಟಾ ಈ ರೀತಿ ಹಾಕ್ಕೊಂಡು ಆ ಪೈಪಿಂಗ್ ನೀವು ಸ್ಟಿಚ್ ಮಾಡ್ಕೊಂಡಿದ್ರಲ್ಲ, ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ನೀವು. ಈ ರೀತಿಯಾಗಿ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ಳಿ. ಅಡ್ಜಸ್ಟು ಈ ರೀತಿ ಸ್ಟಿಚ್ ಮೇಲೇ ಪೈಪಿಂಗ್ನ ಸ್ಟಿಚ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಸುತ್ತು ನಾವು ಕ್ಲಾತ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು. ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋಗೆ. ನೀವು ಕೊಡೋ ಪ್ರತಿಯೊಂದು ಲೈಕು ನಮಗೆ ತುಂಬಾ ಇಂಪಾರ್ಟೆಂಟು. ತುಂಬ ಮೋಟಿವೇಶನ್ ಸಿಗುತ್ತೆ ನಮಗೆ ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲೋ ಒಂದು ಲೈಕ್ ಕೊಟ್ಬಿಡಿ ಪ್ಲೀಸ್. ಈ ರೀತಿಯಾಗಿ ಹಾಕಿದ್ಮೇಲೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪೈಪಿಂಗ್ ಕರೆಕ್ಟಾಗಿ ಬಂದಿದೆಯಾ ಅಂತ. ಈಗ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ಎರಡು ಪೀಸ್ಗೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ನೀಟಾಗಿ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ.
ನೋಡಿ ಈ ಶಾರ್ಪ್ನೆಸ್ ಬರಬೇಕು ಅಂದರೆ ಒಂದು ಟೂಲ್ಸ್ ಏನಾದರೂ ತೊಗೊಂಡು ನೀವು ಈ ರೀತಿ ಅದನ್ನು ನೀಟಾಗಿ ಈ ಥರ ಓಪನ್ ಮಾಡ್ಕೊಂಡು ನೀವು ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೋದು. ಇಲ್ಲಾಂದರೆ ನೀವು ಬೇಡ ನಮ್ಗೆ ಸ್ಟಿಚ್ ಕಾಣೋದು ಇಷ್ಟ ಇಲ್ಲ ಅನ್ನೋರಾದರೆ ನೀವು ಐರನ್ ಮಾಡ್ಕೊಂಡು ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸು. ನೋಡಿ ಇದಕ್ಕೂ ಸಹ ನಾನು ಅದೇ ರೀತಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಈ ಥರ ಮೊಳೆ ಎತ್ಕೊಂಡು ನಾನು ಆ ಒಂದು ಶಾರ್ಪ್ನೆಸ್ ಇದೆಯಲ್ಲ ಅದು ನೀಟಾಗಿ ಓಪನ್ ಮಾಡ್ಕೋತಾ ಇದ್ದೀನಿ. ಈ ಸ್ಕ್ರೂ ಡ್ರೈವರ್ ಟೆಸ್ಟರ್ ಈ ಥರ ಏನಾದರೂ ಇದ್ದರೆ ನಿಮ್ಮದು ಮಿಷಿನ್ದು ನೀವು ಅದನ್ನು ಶಾರ್ಪ್ನೆಸ್ನ ತಗೋಬೋದಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ ಅಂತ ನೆಕ್ ಶೇಪ್ ಅನ್ನೋದು. ಈಗ ಅದರ ಮೇಲೇ ನಾನು ಪಕ್ಕನೇ ಪೈಪಿಂಗ್ ಪಕ್ಕನೇ ಸ್ಟಿಚ್ ಅನ್ನೋದನ್ನು ಹಾಕ್ಕೋತೀನಿ. ಈ ರೀತಿಯಾಗಿ ಎರಡಕ್ಕೂ ಸಹ ನಾನು ಪೈಪಿಂಗ್ ಪಕ್ಕನೇ ಸ್ಟಿಚ್ ಅನ್ನೋದನ್ನು ಹಾಕ್ಕೋತೀನಿ. ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಬಟ್ಟೆನ ಎಳಿಬೇಡಿ, ನೀಟಾಗಿ ಸ್ಮೂತಾಗಿ ಸ್ಟಿಚ್ ಅನ್ನೋದು ಹಾಕೋಬೇಕು, ಇಲ್ಲಾಂದರೆ ನಿಮಗೆ ರಿಂಕಲ್ ಬಂದುಬಿಡುತ್ತೆ. ಈಗ ನೋಡಿ ನನಗೆ ಎರಡೂ ಕ್ಲಾತ್ಗೂ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಬಿಟ್ಟೆ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಅಟ್ಯಾಚ್ ಮಾಡಿಕೊಂಡೆ. ಇನ್ನೊಂದಕ್ಕೂ ನಾವು ಸಹ ಅದೇ ರೀತಿಯಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ನಿಮಗೆ ನೆಕ್ ಫಿನಿಶಿಂಗ್ ನೋಡಿ ನೀಟಾಗಿ ಈ ರೀತಿಯಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ತೀನಿ. ಹಾಗೆಯೇ ನಾನಿಲ್ಲಿ ಉಕ್ಸ್ಪಟ್ಟಿಗೆ ಒಂದು ಮೇನ್ ಥಿಂಗ್, ಉಕ್ಸ್ಪಟ್ಟಿಗೆ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ನೋಡಿ ಪೋಟ್ಲಿ ಬಟನ್ ನಾನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಬಟನ್ಸ್ ರೆಡಿ ಮಾಡ್ಕೊಳ್ಳೋಕೆ ಬರಲ್ಲ ಅಂದರೆ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಒಂದು ಸಲ ಚೆಕ್ ಮಾಡಿ ಪೋಟ್ಲಿ ಬಟನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಈಗ ನಾನು ಇದನ್ನು ಈ ಉಕ್ಸ್ಪಟ್ಟಿ ಕಡೆಗೆ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಇಟ್ಕೊಂಡು ನೋಡಿ 1/2 ಇಂಚ್ ನಾನು ಬಾಟಮ್ ಫೋಲ್ಡಿಂಗಿಗೆ ಬಿಡ್ತೀನಿ. 1/2 ಇಂಚ್ ಬಿಟ್ಟು ನಾನು ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಿಮ್ಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚ್ ಡಿಸ್ಟೆನ್ಸಲ್ಲಿ ಬಟನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದು ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಬಟನ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಉಕ್ಸ್ಪಟ್ಟಿಗೆ ಕ್ಲಾತ್ನ ಕಟ್ ಮಾಡ್ಕೋತೀನಿ. ಟೂ ಇಂಚಸ್ ವಿಡ್ತಲ್ಲಿ ನಾನು ಉಕ್ಸ್ಪಟ್ಟಿಗೆ
ಕ್ಲಾತ್ನ ಕಟ್ ಮಾಡ್ಕೊತೀನಿ. ನೀವು ಕೆಳಗಡೆ ಏನು ಬಟ್ಟೆ ಬಿಡೋಂಗಿಲ್ಲ, ಯಾಕಂದರೆ ನಾನು ಕೆಳಗಡೆ ಪಟ್ಟಿ ಕೊಡ್ತೀನಲ್ಲ, ಸೊ ಹಾಗಾಗಿ ಅಲ್ಲೇನು ನಮಗೆ ಎಕ್ಸ್ಟ್ರಾ ಫೋಲ್ಡಿಂಗ್ ಬರೋಲ್ಲ. ಸೊ ಹಾಗಾಗಿ ನೀವು ಬಟ್ಟೆ ಬಿಡದಲ್ಲೇ ಸ್ಟಿಚಿಂಗ್ ಅನ್ನೋದು ನೋಡಿ ಪೋಟ್ಲಿ ಬಟನ್ ಮೇಲೇ ನೀಟಾಗಿ ಬರಬೇಕು. ಈಗಾಗಲೇ ಸ್ಟಿಚಿಂಗ್ ಎಲ್ಲಿ ನೀವು ಹಾಕ್ಕೊಂಡಿದ್ದೀರೋ ಬಟನ್ಸ್ ಅಟ್ಯಾಚ್ ಮಾಡೋಕ್ಕೆ ಅದ್ರ ಮೇಲೇ ಸ್ಟಿಚ್ ಅನ್ನೋದು ಬರಬೇಕು. ಮೇಲೆ ನಮಗೆ ಫೋಲ್ಡಿಂಗಿಗೆ 1/2 ಇಂಚ್ ಕ್ಲಾತು ಬೇಕು, ಯಾಕಂದರೆ ನಾನು ಮೇಲೆ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ಪೈಪಿಂಗು ಫಿನಿಶ್ ಕೊಟ್ಬಿಟ್ಟಿದ್ದೀನಲ್ಲ ನೆಕ್ಕು. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಓಪನ್ ಮಾಡಿ ನೋಡಿಕೊಂಡ್ರೆ ಬಟನ್ಸ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಒಂದ್ಸಲ ನೋಡಿ. ಈ ರೀತಿಯಾಗಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ನಿಮಗೂ ಕಾಣಿಸ್ತಿರಬೇಕು. ಇದು ಲುಕ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಪೋಟ್ಲಿ ಬಟನ್ಸು ಹುಕ್ಸ್ ಪಟ್ಟಿಗೆ ನಾವು ಬ್ಯಾಕ್ ಸೈಡ್ ಹುಕ್ ಇಟ್ಟಾಗ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಈ ಕಡೆ ನಾನು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಕಾಜಾ ಪಟ್ಟಿಗೆ ನಾನು ಅದಕ್ಕೆ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊತೀನಿ, ಯಾಕಂದರೆ ಬ್ಯಾಕ್ ಉಕ್ಕಾಗಿರೋದ್ರಿಂದ. ಸೊ ನಾವು ಲೈನಿಂಗಲ್ಲೇ ಅಟ್ಯಾಚ್ ಮಾಡಿದ್ರೆ ಒಂದು ಈ ಉಕ್ ಪಟ್ಟಿನ ಕಾಜಾ ಪಟ್ಟಿನ ಲುಕ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಒಂದು ಬ್ಲೌಸ್ ಪೀಸಕ್ಕೇ ಒಂದು 3 ಇಂಚಸ್ ಅಷ್ಟು ವಿಡ್ತ್ ತಗೊಂಡು ನಾನು ಸುತ್ತು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈಗ ಇದನ್ನ ಸೀದಾ ಇಟ್ಕೊಂಡು ಇದ್ರ ಕೆಳಗಡೆ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಈಗ ಇದನ್ನ ಓಪನ್ ಮಾಡ್ಕೊಳ್ಳಿ. ಮೇಲೆ 1/2 ಇಂಚು ಫೋಲ್ಡಿಂಗಿಗೆ ಬಿಡಿ. ನೋಡಿ ಈ ರೀತಿಯಾಗಿ ಈ ಕಡೆ ಒಂದು ಫೋಲ್ಡ್ ಆ ಕಡೆ ಒಂದು ಫೋಲ್ಡ್ ಹಾಕ್ಕೊಂಡು ನೋಡಿ ಆ ಫೋಲ್ಡಿಂಗ್ ಮೇಲೇ 1/2 ಇಂಚಿಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈಗ ಅದನ್ನು ಡಬಲ್ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಈ ಕಡೆ ಎಡ್ಜಿಗೆ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ಆಗ ಸ್ಟಿಚ್ ಬಂದಿಲ್ಲ, ಸೊ ಥ್ರೆಡ್ಡು ಕಟ್ಟಾಯಿತು. ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೋಡಿ ಉಲ್ಟಾ ತಿರ್ಸ್ಕೊಳ್ಳಿ. 1/4 ಇಂಚ್ ಮಾರ್ಜಿನ್ಗೆ ನಾವು ಕಾಜಾ ಸ್ಟಿಚ್ ಮಾಡಬೇಕಲ್ಲ, ಸೊ ಹಾಗಾಗಿ 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಈ ರೀತಿ ಫಿನಿಶಿಂಗ್ ಕೊಟ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಬಿಡಿ. ಈಗ ಇದು ನೋಡಿದ್ರೆ ನನಗೆ ಪರ್ಫೆಕ್ಟಾಗಿ ಈ ಒಂದು ಉಪ್ಪಟ್ಟಿ ಕಾಜಾ ಪಟ್ಟಿ ರೆಡಿಯಾಗಿದೆ. ಈಗ ನಾನು ನೋಡಿ ಕೆಳಗಡೆ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ಫಸ್ಟು ಡಾಟ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಕ್ಲಾತ್ ಈ ಕಡೆ 1.5 ಇಂಚ್ ಬಿಟ್ಟಿದೆ, ಅದು ಬಿಟ್ಟು ನೀವು ಸೆಂಟ್ರಿಗೆ ಫೋಲ್ಡಿಂಗ್ ತಗೊಂಡು ಡಾಟ್ ಮಾರ್ಕ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾನು. ಈ ರೀತಿಯಾಗಿ ನೋಡಿ ಎಷ್ಟು ನೀಟಾಗಿ ಬಂತು. ಇದು ಅಷ್ಟೇ 1.5 ಇಂಚ್ ನಾವೇನು ಬಿಟ್ಟಿದ್ದೀವೋ ಅದನ್ನು ಬಿಟ್ಟು ಡಾಟ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ ಪರ್ಫೆಕ್ಟಾಗಿ ನಮಗೆ ಬರುತ್ತೆ. ಈಗ ನಾನು ಬಾಟಮ್ಗೆ ಪಟ್ಟಿ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋತೀನಿ. ಸೊ ಅದಕ್ಕೆ ನಾನು 1 ಇಂಚ್ ಕ್ಲಾತ್ ಅನ್ನೋದು ತಗೋತೀನಿ. 1 ಇಂಚ್ ಕ್ಲಾತ್ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋತೀನಿ. ಸೊ ದಾರ ಕಟ್ಟಾಯಿತು, 1 ಸೆಕೆಂಡು. ಈಗ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಂಡು ನಾನು ಪಟ್ಟಿ ಅನ್ನೋದನ್ನು ಕೊಡ್ತೀನಿ. ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು
ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ಥರ ಆಪೋಸಿಟ್ ಇಟ್ಕೊಂಡೆ ನೀವು ಹಾಕ್ಕೊಬಿಡಿ, ನಿಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಈಗ ನಮಗೆ ಉಕ್ಸ್ಪಟ್ಟಿ ಕಡೆ ನಾವು ಫೋಲ್ಡಿಂಗಿಗೆ ಕ್ಲಾತ್ ಬೇಕಾಗುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು 1/2 ಇಂಚಿಗೆ ನೀವು ಈ ಥರ ಡಬಲ್ ಫೋಲ್ಡು ಮಾಡ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ನೋಡಿ, ಲೈನಿಂಗ್ ಓಪನ್ ಮಾಡಿ ನಾನು ಸ್ಟಿಚ್ ಹಾಕ್ಕೊಂಡಿಲ್ಲ, ಸೊ ಲೈನಿಂಗ್ ಓಪನ್ ಮಾಡಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೋತೀನಿ. ಈಗ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕಿ ಈ ಪ್ಲೇಸಲ್ಲಿ ನೀವು ಬೇಕಾದ್ರೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡೆ ಫಿನಿಶಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ಡಬಲ್ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಳಿ. ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈಗ ನನಗೆ ಪಟ್ಟಿ ಅನ್ನೋದು ಫಿನಿಶ್ ಆಯಿತು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತೀನಿ. 2 ಕಡೆ ಎಕ್ಸ್ಟ್ರಾ ಇರೋದು ಕ್ಲಾತ್ನ ಕಟ್ ಮಾಡ್ಕೊತೀನಿ. ಈಗ ನಾನಿಲ್ಲಿ ಶೋಲ್ಡರ್ ಹತ್ರ ನೆಕ್ ಇದೆಯಲ್ಲ, ಅಲ್ಲಿ ನಾನು ಬಟನ್ ಅನ್ನೋದನ್ನು ಸ್ಟಿಚ್ ಮಾಡ್ಕೊತೀನಿ. ಶೋ ಬಟನ್ ಥರ ಇಲ್ಲಿ ಉಕ್ಕಿಟ್ಬಿಟ್ಟು ಶೋ ಬಟನ್ ಥರ ನಾನಿಲ್ಲಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೊತೀನಿ. ಈ ರೀತಿಯಾಗಿ ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಒಂದ್ಸಲ ನೋಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.